ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ದೇವರು ನಿಮಗೆ ಆಯುರಾರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ ಎಲ್ಲವನ್ನು ದಯಪಾಲಿಸಲಿ ಎಂದು ಕೋರುತ್ತೇನೆ. ಕೋಪದಲ್ಲಿ ನಿಧಾನ, ಕರುಣೆಯಲ್ಲಿ ಅಪಾರ, ನಮ್ಮ ದೇವರ ಪ್ರೀತಿಯ ಆಳ. ಯೆಹೋವನು ಕರುಣಾಳುವು, ದಯಾಳುವೂ ಆಗಿದ್ದಾನೆ. ಆತನು ಕೋಪಕ್ಕೆ ನಿಧಾನನು, ಪ್ರೀತಿಯಲ್ಲಿ ಐಶ್ವರ್ಯವಂತನೂ ಆಗಿದ್ದಾನೆ. ಇದು ಯಾವ ವಚನದಲ್ಲಿದೆ ಅನ್ನೋದನ್ನು ಹೇಳ್ಬೋದಾ? ಸತ್ಯವೇದದಲ್ಲಿ ಯಾರಾದರೂ ಊಹಿಸ್ಬೋದಾ? ಅದೇ ಕೀರ್ತನೆ 103:8 ಪ್ರಿಯ ಸಹೋದರ ಸಹೋದರಿಯರೇ, ನಾವು ಬದುಕಿನಲ್ಲಿ ಅನೇಕ ಬಾರಿ ತಪ್ಪುಗಳನ್ನು ಮಾಡುತ್ತೇವೆ. ಕೆಲವೊಮ್ಮೆ ದೇವರು ನಮ್ಮನ್ನು ತಕ್ಷಣ ಶಿಕ್ಷಿಸುತ್ತಾನೋ ಎಂಬ ಭಯ ನಮ್ಮನ್ನು ಕಾಡ್ತಾ ಇರುತ್ತೆ. ಆದರೆ ಕೀರ್ತನೆ 103:8 ನಮಗೆ ದೇವರ ಹೃದಯವನ್ನು ಪರಿಚಯಿಸುತ್ತದೆ. ದೇವರು ಕೋಪದಿಂದ ನಮ್ಮನ್ನು ನೋಡುವ ದೇವರಲ್ಲ. ಆತನು ಕರುಣೆಯಿಂದ ನಮ್ಮನ್ನು ಅಪ್ಪಿಕೊಳ್ಳುವ ತಂದೆ. ನಮ್ಮ ತಪ್ಪುಗಳು ದೊಡ್ಡದಾಗಿರಬಹುದು, ನಮ್ಮ ಪಾಪಗಳು ಅನೇಕವಾಗಿರಬಹುದು. ಆದರೆ ದೇವರ ಕರುಣೆ ಅದಕ್ಕಿಂತಲೂ ದೊಡ್ಡದು. ಆತನು ನಮ್ಮನ್ನು ತಿರಸ್ಕರಿಸುವುದಿಲ್ಲ, ಬದಲಾಗಿ ನಮ್ಮನ್ನು ತನ್ನ ಪ್ರೀತಿಯಿಂದ ಮರಳಿ ತನ್ನ ಬಳಿಗೆ ಕರೆಯುತ್ತಾನೆ. ದೇವರು ಕರುಣಾಳು. ದೇವರ ಕರುಣೆ ಎಂದರೆ ನಮ್ಮ ದುರ್ಬಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ನಾವು ಬಿದ್ದಾಗ ಆತನು ಎತ್ತುತ್ತಾನೆ. ನಾವು ಅಳುವಾಗ ಆತನು ಸಮಾಧಾನ ಕೊಡುತ್ತಾನೆ. ನಾವು ದಾರಿ ತಪ್ಪಿದಾಗ ಆತನು ಮರಳಿ ನಡೆಸುತ್ತಾನೆ. ದೇವರ ಕರುಣೆಯನ್ನು ನೋಡಿ ಹಲವರು ಆಶ್ಚರ್ಯಪಟ್ಟರು. ನಿನವೆ ಪಟ್ಟಣದ ಜನರು ಪಶ್ಚಾತ್ತಾಪ ಪಟ್ಟಾಗ ದೇವರು ಅವರನ್ನು ಕ್ಷಮಿಸಿದನು. ಇದರ ಒಂದು ಸಂದೇಶ ಏನೆಂದರೆ, ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವರ ಕರುಣೆಯ ಬಾಗಿಲು ಮುಚ್ಚಿರುವುದಿಲ್ಲ. ದೇವರು ದಯಾಳು. ದಯೆ ಎಂದರೆ ನಾವು ಅರ್ಹರಲ್ಲದಿದ್ದರೂ ದೇವರು ನಮಗೆ ಒಳ್ಳೆಯದನ್ನು ಮಾಡುವುದಾಗಿದೆ. ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗಾಗಿ ಸತ್ತನು. ನಾವು ದೇವರಿಂದ ದೂರವಾಗಿದ್ದಾಗಲೂ ಆತನು ನಮ್ಮನ್ನು ಪ್ರೀತಿಸಿದನು. ಶಿಲುಬೆಯ ಮೇಲೆ ಯೇಸು ಹೇಳಿದನು, ತಂದೆಯೇ, ಇವರನ್ನು ಕ್ಷಮಿಸು. ಇದು ದೇವರ ದಯೆಯ ಅತ್ಯುನ್ನತ ಉದಾಹರಣೆ ಅಲ್ವೇ? ಇದು ನಮ್ಮ ಜೀವನದಲ್ಲಿ ಇಂದು ಕಾಣುವ ಪ್ರತಿಯೊಂದು ಆಶೀರ್ವಾದವು ದೇವರ ದಯೆಯ ಫಲ ಎಂಬ ಒಂದು ಸಂದೇಶವನ್ನು ನೀಡುತ್ತೆ. ದೇವರು ಕೋಪಕ್ಕೆ ನಿಧಾನ. ಮಾನವರು ಬೇಗ ಕೋಪಗೊಳ್ಳುತ್ತಾರೆ, ಆದರೆ ದೇವರು ತಾಳ್ಮೆಯಿಂದ ಕಾಯುತ್ತಾನೆ. ಆತನು ನಮಗೆ ಪಶ್ಚಾತ್ತಾಪಕ್ಕೆ ಸಮಯ ಕೊಡುತ್ತಾನೆ. ಆತನು ಮತ್ತೆ ಮತ್ತೆ ಅವಕಾಶ ಕೊಡುತ್ತಾನೆ. ಆತನು ನಮ್ಮನ್ನು ಕೈಬಿಡುವುದಿಲ್ಲ. ಪೇತ್ರನು ಯೇಸುವನ್ನು 3 ಬಾರಿ ನಿರಾಕರಿಸಿದನು ಅಲ್ವೇ? ಆದರೂ ಯೇಸು ಅವನನ್ನು ಏನು ಮಾಡ್ದ? ತಿರಸ್ಕಾರ ಮಾಡಲಿಲ್ಲ. ಬದಲಾಗಿ ಅವನನ್ನು ಪುನಃ ಸ್ಥಾಪಿಸಿದನು. ಇದರ ಒಂದು ಸಂದೇಶ, ಇಂದು ದೇವರು ನಿಮ್ಮ ಮೇಲೂ ತಾಳ್ಮೆಯಿಂದ ಕಾಯುತ್ತಿದ್ದಾನೆ. ದೇವರು ಪ್ರೀತಿಯಲ್ಲಿ ಐಶ್ವರ್ಯವಂತನು. ದೇವರ ಪ್ರೀತಿ ಅಳತೆ ಇಲ್ಲದ್ದು. ನಮ್ಮ ವೈಫಲ್ಯಕ್ಕಿಂತ ದೊಡ್ಡದು. ನಮ್ಮ ಪಾಪಕ್ಕಿಂತ ಆಳವಾದುದು. ನಮ್ಮ ಭಯಕ್ಕಿಂತ ಬಲವಾದುದು. ತಪ್ಪಿ ಹೋದ ಮಗನ ಕಥೆಯಲ್ಲಿ ತಂದೆ ತನ್ನ ಮಗನನ್ನು ದೂರದಿಂದಲೇ ನೋಡಿ ಓಡಿ ಬಂದು ಅಪ್ಪಿಕೊಂಡನು. ಅದೇ ರೀತಿ ದೇವರ ಕರುಣೆಯ ಮೇಲೆ ಭರವಸೆ ಇಡಿ. ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬನ್ನಿ. ದೇವರು ನಿಮಗೆ ತೋರಿಸಿದ ದಯೆಯನ್ನು ಇತರರಿಗೂ ತೋರಿಸಿ. ದೇವರ ಪ್ರೀತಿಯಲ್ಲಿ ದೃಢವಾಗಿ ನಡೆಯಿರಿ. ಪ್ರಿಯರೇ, ಕೀರ್ತನೆ 103:8 ನಮಗೆ ದೇವರ ಹೃದಯವನ್ನು ತೆರೆದಿಡುತ್ತದೆ. ಆತನು ಕರುಣಾಳು. ಆತನು ದಯಾಳು. ಆತನು ಕೋಪಕ್ಕೆ ನಿಧಾನ. ಆತನು ಪ್ರೀತಿಯಲ್ಲಿ ಐಶ್ವರ್ಯವಂತನು. ನಾವು ಎಷ್ಟೇ ದೂರ ಹೋಗಿದ್ದರೂ ದೇವರ ಕರುಣೆ ಇನ್ನೂ ನಮ್ಮನ್ನು ಹುಡುಕುತ್ತದೆ. ನಾವು ಎಷ್ಟೇ ತಪ್ಪು ಮಾಡಿದ್ದರೂ ದೇವರ ಪ್ರೀತಿ ಇನ್ನೂ ನಮ್ಮನ್ನು ಅಪ್ಪಿಕೊಳ್ಳಲು ಸಿದ್ಧವಾಗಿದೆ. ಇಂದು ದೇವರ ಕರುಣೆಯನ್ನು ಸ್ವೀಕರಿಸಿ ಆತನ ಪ್ರೀತಿಯಲ್ಲಿ ಹೊಸ ಜೀವನವನ್ನು ಆರಂಭಿಸೋಣ. ಆದ್ದರಿಂದ ತಾವೆಲ್ಲರೂ ಕರಗಳನ್ನು ಜೋಡಿಸಿ ಯೇಸು ಸ್ವಾಮಿಯಲ್ಲಿ ಏಕಾಗ್ರತೆಯಿಂದ ಧ್ಯಾನವಿಟ್ಟು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ. ಪ್ರೀತಿಯ ಪರಲೋಕದ ತಂದೆಯೇ, ಕೀರ್ತನೆ 103:8 ಮೂಲಕ ನಿನ್ನ ಮಹಾಕರುಣೆ ಮತ್ತು ಪ್ರೀತಿಯನ್ನು ನಮಗೆ ತಿಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಅನೇಕ ಬಾರಿ ತಪ್ಪಿದ್ದೇವೆ.
ನಿನ್ನನ್ನು ನೋಯಿಸಿದ್ದೇವೆ, ಆದರೆ ನೀನು ನಮ್ಮನ್ನು ಕೈಬಿಡಲಿಲ್ಲ. ಕರ್ತನೇ, ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮ ಹೃದಯಗಳನ್ನು ಶುದ್ಧಗೊಳಿಸು. ನಿನ್ನ ಕರುಣೆಯನ್ನು ಪ್ರತಿದಿನ ಅನುಭವಿಸುವ ಅನುಗ್ರಹವನ್ನು ನಮಗೆ ನೀಡು. ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಸಭೆಗಳ ಮೇಲೆ, ಈ ವಿಡಿಯೋವನ್ನು ಕೇಳ್ತಿರುವಂತಹ, ನೋಡುತ್ತಿರುವಂತಹ ಎಲ್ಲರ ಮೇಲೆ ನಿನ್ನ ದಯೆಯನ್ನು ಸುರಿಸು. ನಿರಾಶೆಯಲ್ಲಿರುವವರಿಗೆ ನಿರೀಕ್ಷೆ ನೀಡು. ನೋವಿನಲ್ಲಿರುವವರಿಗೆ ಸಾಂತ್ವನ ನೀಡು. ಭಯದಲ್ಲಿರುವವರಿಗೆ ಧೈರ್ಯ ನೀಡು. ನಿನ್ನ ಪ್ರೀತಿಯಲ್ಲಿ ನಾವು ಸದಾ ನಡೆಯುವಂತೆ ಸಹಾಯ ಮಾಡು. ನಿನ್ನ ಕರುಣೆಯನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಸಾಧನಗಳಾಗಿ ನಮ್ಮನ್ನು ರೂಪಿಸು. ಇವೆಲ್ಲವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆಮೇನ್.